ಲೇಡೀಸ್ ಅಂಡ್ ಜೆಂಟಲ್ಮನ್, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ಪ್ರತಿದಿನದ ಪ್ರಚಲಿತ ವಿದ್ಯಮಾನಗಳ ಕುರಿತಂತೆ ಅದರ ಒಳಹೊರಗಿನ ಒಳನೋಟಗಳನ್ನು ನಿಮ್ಮೆದುರು ತೆರೆದಿಡುವ ವಿಶೇಷ ಕಾರ್ಯಕ್ರಮವೇ ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಇವತ್ತು ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಒಂದು ಬಹುದೊಡ್ಡ ರಾಜಕಾರಣದ ಹೆಜ್ಜೆ ಮತ್ತು ಪ್ರಕ್ರಿಯೆ ನಡೀತಾ ಇದೆ. ಅದನ್ನ ನಾನು ನಿಮ್ಮ ಮುಂದೆ ಇಡ್ಲಿಕ್ಕೆ ಬಂದಿದ್ದೇನೆ. ನೋಡಿ, ನಿನ್ನೆಯಷ್ಟೇ ಮುಂಬೈಯಲ್ಲಿ ಅಂದ್ರೆ ಬಾಂಬೆಯಲ್ಲಿ ನಿನ್ನೆ ಮಹಾನಗರ ಪಾಲಿಕೆ ಚುನಾವಣೆ ನಡೀತು. ಅಲ್ಲಿ ಬಿಜೆಪಿ ಅದ್ದೂರಿಯಾಗಿ ಅಬ್ಬರದಿಂದ ಗೆಲುವನ್ನ ದಾಖಲಿಸಿಬಿಡ್ತು. ಅದಾದ ಕೆಲವೇ ಗಂಟೆಗಳಲ್ಲಿ, ಕೆಲವೇ ಕ್ಷಣಗಳಲ್ಲಿ ಜೆಡಿಎಸ್ ಒಂದು ಮಹತ್ವದ ಘೋಷಣೆಯನ್ನ ಮಾಡಿಬಿಟ್ಟಿದೆ. ನಿನ್ನೆಯಷ್ಟೇ ತನ್ನ ಜೆಡಿಎಸ್ ಪಕ್ಷದ ಪದಾಧಿಕಾರಿಗಳೊಂದಿಗೆ ಸಭೆಯನ್ನು ನಡೆಸಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ, ದೇವೇಗೌಡರು ಅವರೆಲ್ಲರೂ ಕೂಡ ಒಂದು ವಿಶೇಷ ಸಭೆಯನ್ನ ನಡೆಸಿದ್ರು. ಅದರ ನಂತರ ಒಂದು ಘೋಷಣೆಯನ್ನು ಕೂಡ ಮಾಡಿಬಿಟ್ಟಿದ್ದಾರೆ. ಈಗ ಅದರ ಪರಿಣಾಮ ಅದು ದೊಡ್ಡ ಮಹತ್ವದ ತಿರುವನ್ನ ಪಡೆದುಕೊಳ್ತಾ ಇದೆ. ಸ್ವತಃ ಎಚ್ ಡಿ ಕುಮಾರಸ್ವಾಮಿ ಈಗ ಒಂದು ಮಾತನ್ನ ಹೇಳಿದ್ದಾರೆ. ನಾವು ಮೈತ್ರಿಗೆ ತಯಾರಾಗಿದ್ದೀವಿ. ನಮ್ಮ ನಡುವೆ ಅಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಮೈತ್ರಿಗೆ ಯಾವುದೇ ತೊಂದರೆ ಇಲ್ಲ, ಯಾವುದೇ ಒಂದು ರೀತಿಯ ಆತಂಕವೂ ಇಲ್ಲ ಅನ್ನುವಂಥ ಒಂದು ಮಾತನ್ನು ಹೇಳಿಬಿಟ್ಟಿದ್ದಾರೆ. ಜೊತೆಗೆ ನಾವು ಮುಕ್ತರಾಗಿದ್ದೀವಿ, ಒಂದು ಮೈತ್ರಿಗೆ, ಬಿಜೆಪಿ ಜೊತೆಗಿನ ಒಂದು ಮೈತ್ರಿಗೆ ಮುಕ್ತರಾಗಿದ್ದೀವಿ ಅನ್ನುವಂಥ ಮಾತನ್ನ ಎಚ್ ಡಿ ಕುಮಾರಸ್ವಾಮಿ ಹೇಳಿಬಿಟ್ಟಿರ್ತಕ್ಕಂಥದ್ದು. ನೋಡಿ, ಕೆಲವೇ ದಿನಗಳ ಹಿಂದೆ ಸ್ವತಃ ಎಚ್ ಡಿ ದೇವೇಗೌಡ, ಜೆಡಿಎಸ್ನ ರಾಷ್ಟ್ರೀಯ ಅಧ್ಯಕ್ಷರು ಆಗಿರ್ತಕ್ಕಂಥ ಎಚ್ ಡಿ ದೇವೇಗೌಡ, ನಾವು ಒಬ್ಬಂಟಿಯಾಗಿ ಸ್ವಂತ ಬಲದ ಮೇಲೆ ನಾವು ಚುನಾವಣೆಗಳನ್ನ ಎದುರಿಸ್ತೀವಿ, ಸ್ಥಳೀಯ ಸಂಸ್ಥೆ ಚುನಾವಣೆಗಳಿಗೆ ನಾವು ಯಾವುದೇ ರೀತಿಯ ಮೈತ್ರಿ ಇಲ್ಲ ಅನ್ನುವಂಥ ಘೋಷಣೆಯನ್ನ ಮಾಡಿಬಿಟ್ಟಿದ್ದು ಅಲ್ವಾ. ಇದಾದ ಕೆಲವೇ ದಿನಗಳಲ್ಲಿ ಈಗ ಜೆಡಿಎಸ್ನ ರಾಜ್ಯಾಧ್ಯಕ್ಷ ಮತ್ತು ಕೇಂದ್ರ ಸಚಿವ ಆಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ, ಇಲ್ಲಿಲ್ಲ, ನಾವು ಬಿಜೆಪಿಯೊಂದಿಗೆ ಮೈತ್ರಿಗೆ ರೆಡಿ ಇದ್ದೀವಿ, ಮುಕ್ತರಾಗಿದ್ದೀವಿ, ಎಲ್ಲಾ ಚುನಾವಣೆಗಳಲ್ಲೂ, ಅದರಲ್ಲೂ GBA ಸೇರಿದಂತೆ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲೂ ಕೂಡ ಮೈತ್ರಿಗೆ ನಾವು ಮುಕ್ತರಾಗಿದ್ದೀವಿ, ಓಪನ್ ಆಗಿದ್ದೀವಿ ಅನ್ನುವಂಥ ಒಂದು ಮಾತನ್ನ ಹೇಳಿದ್ದಾರೆ. ಅಂದ್ರೆ ಈಗ ಚೆಂಡು ಬಿಜೆಪಿಯ ಬಳಿ ಇದೆ ಅನ್ನುವಂಥದ್ದು. ಬಿಜೆಪಿ ಯಾವ ರೀತಿ ತೀರ್ಮಾನ ಮಾಡುತ್ತೋ ಅದಕ್ಕೆ ನಾವು ತಯಾರು. ಅವರು ಜೊತೆಯಾಗಿ ಹೋಗೋಣ ಅಂತಂದ್ರೆ ಜೊತೆಗೆ ಹೋಗೋಣ, ಇಲ್ಲ ಒಬ್ಬಂಟಿಯಾಗೆ ವೈಯಕ್ತಿಕವಾಗಿ ನಾವು ಸ್ಪರ್ಧೆ ಮಾಡೋಣ ಚುನಾವಣೆಗಳಲ್ಲಿ ಅಂತಂದ್ರೆ ವೈಯಕ್ತಿಕವಾಗಿ ಮಾಡೋಣ ಅನ್ನುವಂಥ ಒಂದು ಮಾತನ್ನ ಹೇಳೋದ್ರ ಮೂಲಕ ಈಗ ಎಚ್ ಡಿ ಕುಮಾರಸ್ವಾಮಿ ಚೆಂಡನ್ನ ಒಂದು ಬಿಜೆಪಿ ಅಂಗಳಕ್ಕೆ ದೂಡಿಬಿಟ್ಟಿದ್ದಾರೆ. ಇಲ್ಲಿರ್ತಕ್ಕಂಥದ್ದು ಯಾಕೆ ಎಚ್ ಡಿ ದೇವೇಗೌಡ ಅವರು ಈ ರೀತಿಯ ಘೋಷಣೆಯನ್ನ, ನಾವು ಸ್ವಂತ ಬಲದ ಒಂದು ಯಾವುದೇ ಮೈತ್ರಿ ಇಲ್ಲ, ಸ್ವಂತ ಬಲದ ಚುನಾವಣೆ ನಡೆಸ್ತೀವಿ ಅನ್ನುವಂಥ ಮಾತನ್ನ ಹೇಳಿದ್ರು. ಅದಕ್ಕೆ ಏಕ್ದಮ್ ವಿರುದ್ಧವಾಗಿ ಅವರ ಮಗನೂ ಕೂಡ ಆಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರು, ಇಲ್ಲಿಲ್ಲ, ಸ್ವಂತ ಬಲದ್ದೇನಿಲ್ಲ, ನಾವು ಮೈತ್ರಿಗೆ ತಯಾರಿದ್ದೀವಿ ಅನ್ನುವಂಥ ಒಂದು ಮಾತನ್ನ ಹೇಳ್ತಿದ್ದಾರೆ ಅನ್ನುವಂಥದ್ದು ದೊಡ್ಡ ರಾಜಕೀಯದ ಚರ್ಚೆ ಆಗ್ತಾ ಇದೆ. ನೋಡಿ, ಇಲ್ಲಿ ಒಂದು ದೊಡ್ಡ ಪ್ರಮುಖ ಘಟನೆಗಳು ನಡೀತಾ ಇರತಕ್ಕಂಥದ್ದು. ನಿನ್ನೆ ಅಷ್ಟೇ ಮುಂಬಯಿಯ ಒಂದು ಚುನಾವಣೆಯಲ್ಲಿ ಬಿಜೆಪಿ ಬಹುದೊಡ್ಡದ ಒಂದು ಗೆಲುವನ್ನು ದಾಖಲಿಸಿ ಮೊದಲ ಬಾರಿ ಅಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಶಿವಸೇನೆಯನ್ನು ಸೋಲಿಸಿ ಒಂದು ತನ್ನ ಅಧಿಕಾರವನ್ನು ಹಿಡಿದಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಬಿಜೆಪಿಗೆ ಮತ್ತಷ್ಟು ಶಕ್ತಿ ಬಂದಿದೆ, ರಾಜ್ಯದಲ್ಲೂ ರಾಷ್ಟ್ರದಲ್ಲೂ ಮತ್ತಷ್ಟು ಬಲವಾಗ್ತಾ ಬಿಜೆಪಿ ಹೋಗ್ತಾ ಇದೆ ಅನ್ನುವಂಥದ್ದು. ಇದನ್ನ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಜೆಡಿಎಸ್ನವರು, ಕುಮಾರಸ್ವಾಮಿ ಈಗ ಮೈತ್ರಿಯ ಮಾತನಾಡ್ತಿದ್ದಾರೆ, ಎಚ್ ಡಿ ದೇವೇಗೌಡರ ಮಾತನ್ನು ಕೂಡ ಮುರಿದು ಧಿಕ್ಕರಿಸಿ ಮೈತ್ರಿಯ ಮಾತನಾಡ್ತಿದ್ದಾರೆ ಅನ್ನುವಂಥ ಮಾತನ್ನ ಹೇಳಲಾಗ್ತಾ ಇದೆ. ಇದಷ್ಟೇ ಅಲ್ಲದೆ ಈಗ ನೋಡಿ, ನಿನ್ನೆ ಅಷ್ಟೇ BY ವಿಜಯೇಂದ್ರನು ಕೂಡ ಒಂದು ಮಾತನ್ನ ಹೇಳಿದ್ರು. ಬಿಜೆಪಿ ರಾಜ್ಯಾಧ್ಯಕ್ಷ ಏನ್ ಹೇಳಿದ್ರು, ಈಗಾಗಲೇ ಉಪಚುನಾವಣೆ ನಡೆಯುವಂತ, ಬೈ ಎಲೆಕ್ಷನ್ ನಡೆಯುವಂತ ದಾವಣಗೆರೆ ಶಾಮನೂರು ಶಿವಶಂಕರಪ್ಪನವರ ಸ್ಥಾನಕ್ಕೆ ಮತ್ತು ಮೇಟಿ ಸ್ಥಾನಕ್ಕೆ ಬಾಗಲಕೋಟೆಯಲ್ಲಿ ನಡೆಯುತ್ತಲ್ಲ ಉಪಚುನಾವಣೆ, ಆ ಉಪಚುನಾವಣೆಗೆ ನಾವು ಬಿಜೆಪಿಯ ಸ್ವಂತ ಅಭ್ಯರ್ಥಿಯನ್ನು ಘೋಷಿಸ್ತೇವೆ, ನಮ್ಮ ಅಭ್ಯರ್ಥಿಯನ್ನು ಘೋಷಿಸ್ತೇವೆ ಅನ್ನುವಂಥ ಮಾತನ್ನ ಹೇಳ್ಬಿಟ್ಟಿದ್ದಾರೆ. ಅಂದ್ರೆ ಅದರ ಅರ್ಥ ಜೆಡಿಎಸ್ ನ ಯಾವುದೋ ಲಂಗುಲಗಾಮ ನಮಗಿಲ್ಲ, ಮುಲಾಜಿಲ್ಲ, ನಾವು ನಮ್ಮ ಅಭ್ಯರ್ಥಿಯನ್ನು ಘೋಷಿಸ್ತೀವಿ, ಬೇಕಿದ್ರೆ ಜೆಡಿಎಸ್ ಸಪೋರ್ಟ್ ಮಾಡ್ಲಿ ಅಥವಾ ಅವರು ಅವರ ಅಭ್ಯರ್ಥಿಯನ್ನು ಹಾಕೊಳ್ಳಿಕ್ಕೆ ಸ್ವತಂತ್ರರು, ನಮಗೆ ಸಪೋರ್ಟ್ ಮಾಡ್ಲಿ, ಏನಾದ್ರೂ ಮಾಡ್ಲಿ, ನಾವಂತೂ ನಮ್ಮ ಅಭ್ಯರ್ಥಿಯನ್ನ ಹಾಕ್ತೀವಿ ಅನ್ನುವಂಥ ಒಂದು ಮಾತನ್ನ ಹೇಳ್ಬಿಟ್ಟಿದ್ದಾರೆ. ಈ ಕಡೆ ಮುಂಬೈ ಚುನಾವಣೆಯ ಗೆಲುವು, ಈ ಕಡೆ ಸ್ವಂತ ಅಭ್ಯರ್ಥಿಯ ಘೋಷಣೆ, ಜೊತೆಗೆ ಇನ್ನೊಂದು ಮಹತ್ವದ ಬೆಳವಣಿಗೆ ಇವತ್ತು ನಡೀತಾ ಇದೆ. ನೋಡಿ, ಕಾಂಗ್ರೆಸ್ ಪಕ್ಷದ ವಿರುದ್ಧ, ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಳ್ಳಾರಿಯಲ್ಲಿ ಬಿಜೆಪಿ ಏನು ಪ್ರತಿಭಟನೆ ಮಾಡ್ತಾ ಇದೆ, ಆ ಪ್ರತಿಭಟನೆಯಲ್ಲಿ ಕೇವಲ ಬಿಜೆಪಿಯ ನಾಯಕರು ಮತ್ತು ಕಾರ್ಯಕರ್ತರು ಭಾಗವಹಿಸಿದ್ದಾರೆ. ಮೈತ್ರಿ ಅಲ್ಲೂ ಇಲ್ಲ, ಬಳ್ಳಾರಿಯ ಪ್ರತಿಭಟನೆಯಲ್ಲೂ ಇಲ್ಲ.
JDS ಕಾರ್ಯಕರ್ತರಾಗ್ಲಿ ನಾಯಕರಾಗ್ಲಿ ಬಳ್ಳಾರಿಯ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇಲ್ಲ. ಅಂದ್ರೆ ಬಳ್ಳಾರಿ ಇಶ್ಯೂನ ಸಂಪೂರ್ಣ ಲಾಭವನ್ನ ಬಿಜೆಪಿ ಪಡ್ಕೊಳ್ಳೋದಕ್ಕೆ ಹೊರಟಿದೆ. ಅದಕ್ಕೆ JDS ನ ಹಂಗಿಲ್ಲ ಅನ್ನುವಂಥದ್ದು. ಈ ಎಲ್ಲಾ ಬೆಳವಣಿಗೆಗಳು ಕಳೆದ ಕೆಲವೇ ದಿನಗಳ ಹಿಂದೆ ನಡೆದಿರ್ತಕ್ಕಂಥ ಉತ್ತರ ಕರ್ನಾಟಕದಲ್ಲಿ ಒಂದು ದೊಡ್ಡ ಮಟ್ಟದ ರೈತ ಒಂದು ಪ್ರತಿಭಟನೆ ನಡೀತಲ್ಲ, ಬೆಳಗಾವಿಯಿಂದ ಶುರುವಾಗಿ ಅದು ಹಾವೇರಿ, ಬಾಗಲಕೋಟೆ, ಬಿಜಾಪುರ, ವಿಜಯಪುರ, ಈ ರೀತಿ ಎಲ್ಲ ಗದಗ ಎಲ್ಲ ಜಿಲ್ಲೆಗಳಲ್ಲೂ ನಡೀತಲ್ಲ, ಅಲ್ಲೂ ಕೂಡ ಎಲ್ಲೂ JDS ಕಾಣಿಸ್ಕೊಂಡಿಲ್ಲ ಮತ್ತು JDS ನಾಯಕರು ಕಾಣಿಸ್ಕೊಂಡಿಲ್ಲ. ಬಿಜೆಪಿ ಏಕೈಕವಾಗಿ ಆ ಪ್ರತಿಭಟನೆಯನ್ನ ಮಾಡಿ ಸರ್ಕಾರವನ್ನ ಮಣಿಸುವಂತಹ ಕೆಲಸಕ್ಕೆ ಅದು ಒಂದು ವಿಜಯವನ್ನ ದಾಖಲಿಸಿತು. ಇಲ್ಲಿ ನಮಗೆ ಗೊತ್ತಾಗ್ತಾ ಇದೆ JDSಗೆ ಬಿಜೆಪಿಯ ಅವಶ್ಯಕತೆ ಇದೆ ಹೊರತು ಬಿಜೆಪಿಗೆ JDS ನ ಅವಶ್ಯಕತೆ ಇಲ್ಲ ಅನ್ನುವಂಥದ್ದು ಸ್ಪಷ್ಟಗೊಳ್ತಾ ಇದೆ ಅಲ್ವಾ? ಹಾಗಾದ್ರೆ JDS ಬಿಜೆಪಿ ಆರ್ಭಟಕ್ಕೆ ಹೆದರಿಬಿಟ್ರಾ? HD ಕುಮಾರಸ್ವಾಮಿ JDS ನ ಶಕ್ತಿ ಹೆಚ್ಚಾಗ್ತಾ ಇರೋದಂತನ್ನ ನೋಡಿ ಪರಿಸ್ಥಿತಿಯ ಲಾಭ ಪಡ್ಕೊಳ್ಳಕ್ಕೆ ಹೊರಟ್ಬಿಟ್ರ ಅನ್ನುವಂಥ ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ. ಹಾಗಾದ್ರೆ ಯಾಕೆ JDS ಎದುರ್ಕೊಳ್ತು? ಅದಕ್ಕೆ ಇರತಕ್ಕಂಥ ಕಾರಣಗಳೇನು? ರಾಜ್ಯದ ಭವಿಷ್ಯದಲ್ಲಿರ್ತಕ್ಕಂಥ ಯಾವ ಒಂದು ನಡೆಗಳನ್ನ ಗಮನಿಸಿ JDS ಈಗ ಮೈತ್ರಿಯ ಬಿಳಿ ಪತಾಕೆಯನ್ನ ಹಾರಿಸಿಬಿಟ್ಟಿದೆ. ನಾವು ಯಾವುದೇ ರೀತಿಯ ವೈಯಕ್ತಿಕ ಒಂದು ಸ್ಪರ್ಧೆ ಇಲ್ಲ, ಮೈತ್ರಿ ಅನ್ನುವಂಥ ಮಾತನ್ನ ಯಾಕೆ ಜಪ ಮಾಡ್ತಾ ಇದೆ ಅನ್ನೋದಕ್ಕೆ ಕೆಲವು ಕಾರಣಗಳಿದ್ದಾವೆ. ಮೊದಲನೇದಾಗಿ ಬೆಂಗಳೂರಿನಲ್ಲಿ ಈಗ GBA ಚುನಾವಣೆ ಅನೌನ್ಸ್ ಆಗಿರ್ತಕ್ಕಂಥದ್ದು. ಗ್ರೇಟರ್ ಬೆಂಗಳೂರು ಅಥಾರಿಟಿಯ 5 ಒಂದು ವಿಭಾಗಗಳಲ್ಲಿ ಈಗ ಚುನಾವಣೆ ನಡೀತಾ ಇರತಕ್ಕಂಥದ್ದು. ವಿಶೇಷ ಅಂದ್ರೆ, ವಿಚಿತ್ರ ಅಂದ್ರೆ JDSಗೆ ಇಲ್ಲಿ ಬೆಂಗಳೂರಿನಲ್ಲಿ ಒಬ್ಬ ವಿಧಾನಸಭಾ ಶಾಸಕನಿಲ್ಲ, ಒಬ್ಬ MLA ಇಲ್ಲ. ಇರ್ತಕ್ಕಂಥ ಬೆಂಗಳೂರು ವಲಯದ 28 ವಿಧಾನಸಭಾ ಕ್ಷೇತ್ರಗಳಲ್ಲಿ 12 ಜನ ಕಾಂಗ್ರೆಸ್ ಪಕ್ಷದ ಶಾಸಕರಿದ್ದಾರೆ, 16 ಜನ ಬಿಜೆಪಿಯ ಶಾಸಕರಿದ್ದಾರೆ. ಅಂದ್ರೆ JDSಗೆ ಒಬ್ಬ ಶಾಸಕ ಇಲ್ಲ. ಹಾಗಾಗಿ GBAಗೆ ಮೈತ್ರಿಗೆ ನಾವು ತಯಾರ್ ಅನ್ನುವಂಥ ಒಂದು ಮಾತನ್ನ ಹೇಳ್ಬಿಟ್ಟಿದ್ದಾರೆ. ಇದು ಮೊದಲ ಕಾರಣ ಅನ್ನುವಂಥದ್ದು. ಎರಡನೇದು, ಮುಂಬೈಯಲ್ಲಿ ಏನು ಗೆಲುವು ದಾಖಲಾಗ್ಬಿಟ್ಟಿದೆ, ಅಲ್ಲಿ ಬಿಜೆಪಿಯ ಹವಾ ಮತ್ತು ಬಿಜೆಪಿಯ ಶಕ್ತಿ ಮತ್ತು ಬಿಜೆಪಿಯ ದೊಡ್ಡ ಮಟ್ಟದ ಆ ತಂತ್ರಗಾರಿಕೆ ಇದೆಯಲ್ಲ, ಅದನ್ನು ಗಮನಿಸಿರ್ತಕ್ಕಂಥ HD ಕುಮಾರಸ್ವಾಮಿ ಇಲ್ಲೂ ಕೂಡ ಬೆಂಗಳೂರಿನಲ್ಲೂ ಕೂಡ ಮುಂಬೈ ರೀತಿಯದ್ದೇ ಮಹಾನಗರ ಪಾಲಿಕೆ ಚುನಾವಣೆ ರೀತಿಯದ್ದೇ ಒಂದು ಹೊಂದಾಣಿಕೆ ಮಾಡಿಕೊಂಡು ಇಲ್ಲಿನ GBA ಗ್ರೇಟರ್ ಬೆಂಗಳೂರು ಅಥಾರಿಟಿ ಬೆಂಗಳೂರಿನಲ್ಲೂ ಕೂಡ ಪಾಲಿಕೆಗಳ ಅಧಿಕಾರವನ್ನ ಹಿಡ್ಕೊಳ್ಳಿಕ್ಕೆ ತಂತ್ರವನ್ನ ಮಾಡಿ ಬಿಜೆಪಿಯೊಂದಿಗೆ ಕೈ ಜೋಡಿಸ್ಲಿಕ್ಕೆ ಈಗ ಅವರು ಮೈತ್ರಿಯ ಜಪ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಜೊತೆಗೆ ಈಗಾಗಲೇ ನೋಡಿ, ಮೊದಲು BBMP ಎಷ್ಟಿತ್ತು? BBMP ಆಗಿತ್ತು ಬೆಂಗಳೂರು 198 ವಾರ್ಡ್ಗಳಿದ್ದು. ಆದರೆ ಈಗ GBA ಆದ ನಂತರ 5 ವಲಯಗಳಾಗಿ ವಿಂಗಡಣೆಯಾಗಿ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಮತ್ತು ಕೇಂದ್ರ ವಲಯಗಳಾಗಿ ವಿಂಗಡಣೆಯಾಗಿ 369 ವಾರ್ಡ್ಗಳಾಗಿವೆ. ಇಲ್ಲಿ 369 ವಾರ್ಡ್ಗಳಲ್ಲಿ ಚಾಲೆಂಜು ಕೂಡ ದೊಡ್ಡದಿದೆ, ರಿಸ್ಕು ಕೂಡ ದೊಡ್ಡದಿದೆ. ಒಬ್ಬ ಶಾಸಕನಿಲ್ಲದೆ ಇಷ್ಟು ವಾರ್ಡ್ಗಳಲ್ಲಿ ಒಂದು ರೀತಿ ಅಧಿಕಾರವನ್ನು ಹಿಡಿಯೋದು ಕಷ್ಟ ಅಂತ ಕುಮಾರಸ್ವಾಮಿ ಅವರಿಗೆ ಗೊತ್ತಾಗಿದೆ. ಹಾಗಾಗಿ ಬಿಜೆಪಿಯ ಒಂದು ಲಗಾಮನ್ನ ಅಥವಾ ಬಿಜೆಪಿಯ ಮರ್ಜಿಗೆ ಇವರು ಒಳಗಾಗ್ತಿದ್ದಾರೆ ಅಂತಾನು ಕೂಡ ಹೇಳಲಾಗ್ತಾ ಇದೆ. JDS ಮತ್ತು ಬಿಜೆಪಿ ಅಲಯನ್ಸ್ ನ್ಯಾಚುರಲ್ ಅಲಯನ್ಸ್ ಅಂತ ಹೇಳಿ, ಅದರಿಂದ ಇಲ್ಲಿ ನಮ್ಮಲ್ಲಿ ಯಾವುದೇ ಗೊಂದಲಕ್ಕೆ ಅವಕಾಶ ಕೊಡಲ್ಲ. ಅದರ ಬಗ್ಗೆ ನೀವು ಯಾರು ಸಂಶಯ ಪಡಬೇಡಿ. ರಾಜ್ಯಕ್ಕೆ ಒಳ್ಳೇದಾಗಬೇಕು. ರಾಜ್ಯಕ್ಕೆ ಒಳ್ಳೇದಾಗೋ ದೃಷ್ಟಿಯಿಂದ ನಾವು ಸರಿಯಾದ ತೀರ್ಮಾನಗಳು. ಇದರ ಜೊತೆಗೆ ಈಗಾಗಲೇ ಅಧಿಕಾರದಲ್ಲಿದ್ದರೂ ಕೂಡ ಪಕ್ಷದ ಪ್ರಭಾವ ಮತ್ತು ಒಂದು ಗೆಲುವಿನ ಸಾಧ್ಯತೆ ಹೆಚ್ಚಿರುತ್ತೆ. ಅಂದ್ರೆ ನೋಡಿ, ಯಾವುದೇ ಲೋಕಲ್ ಎಲೆಕ್ಷನ್ಗಳು ನಡೀಲಿ ಅಥವಾ ಸ್ಥಳೀಯ ಸಂಸ್ಥೆ ಚುನಾವಣೆಗಳು ನಡೀಲಿ, ಯಾವ ಪಕ್ಷ ಅಧಿಕಾರದಲ್ಲಿರುತ್ತೋ ಆ ಪಕ್ಷ ಅಧಿಕಾರವನ್ನ ತನ್ನ ಕೈಯಲ್ಲೇ ಇಟ್ಕೊಂಡಿರೋದ್ರಿಂದ ಗೆಲುವಿನ ಸಾಧ್ಯತೆ ಹೆಚ್ಚಿರುತ್ತೆ. ಅಂದ್ರೆ ಕಾಂಗ್ರೆಸ್ ಪಕ್ಷಕ್ಕೆ GBAನಲ್ಲಿ ಗೆಲುವಿನ ಸಾಧ್ಯತೆ ಹೆಚ್ಚಿರುತ್ತೆ. ಇಲ್ಲಿ ಬಿಜೆಪಿಗೆ ತನ್ನದೇ ಆಗಿರ್ತಕ್ಕಂಥ ಶಕ್ತಿ ಇದೆ. ಈಗ JDS ತಾನು ಒಂದು ಸ್ಪರ್ಧೆ ಮಾಡೋದಕ್ಕೆ ಹೋದ್ರೆ ಎಲ್ಲೋ ಮೂಲೆ ಗುಂಪಾಗುವಂತ ಸಾಧ್ಯತೆ ಇರೋದ್ರಿಂದ ಕಾಂಗ್ರೆಸ್ಗೆ ಅನುಕೂಲ ಆಗದೇ ಇರೋ ರೀತಿ ಬಿಜೆಪಿ ಜೊತೆಗೆ ಕೈ ಜೋಡಿಸಿ ಈ GBA ಚುನಾವಣೆಯಲ್ಲಿ ಮತ್ತು ಇನ್ನಿತರ ಸ್ಥಳೀಯ ಸಂಸ್ಥೆ ಚುನಾವಣೆಯಲ್ಲೂ ಕೂಡ ಅದು ಮೈತ್ರಿಯ ಜಪವನ್ನ ಮಾಡ್ತಾ ಇದೆ ಅನ್ನುವಂಥದ್ದು ಬಹಳ ಮುಖ್ಯ ಕಾರಣ. ಇದ್ರ ಜೊತೆಗೆ ಈಗ ಅರ್ಜೆಂಟ್ ಆಗಿ JDSಗೆ ತನ್ನ ಶಕ್ತಿಯನ್ನ ಪ್ರದರ್ಶನ ಮಾಡಬೇಕಿದೆ. ನೋಡಿ, 2023ರ ಚುನಾವಣೆ ಆದ ನಂತರ ಏನು ಒಂದು 18 MLA ಸೀಟ್ಗಳನ್ನ ಗೆದ್ಕೊಂಡ್ಬಿಟ್ರೋ, ಅದಾದ ನಂತರ ಮತ್ತೆ ತನ್ನ ಶಕ್ತಿಯನ್ನ ಅದು ಪ್ರದರ್ಶನ ಮಾಡಿಲ್ಲ. ಕೇವಲ MP ಚುನಾವಣೆಯಲ್ಲಿ ಒಬ್ರು ಮಾತ್ರ ಗೆದ್ದಿದ್ದಾರೆ.
2 MP ಸೀಟ್ಗಳನ್ನು ಗೆದ್ದಿದ್ದು ಬಿಟ್ರೆ, ಇನ್ನು ಮತ್ತೆ ಈಗ ಸದ್ಯಕ್ಕೆ 2 ವರ್ಷ ಆಗ್ತಾ ಬಂತು, 24ರ ಚುನಾವಣೆ ನಡೆದು ಅದಾದ ನಂತರ JDS ಎಲ್ಲೂ ಕೂಡ ತನ್ನ ಶಕ್ತಿಯನ್ನು ಪ್ರದರ್ಶನ ಮಾಡಿಲ್ಲ. ಈಗ ತುರ್ತಾಗಿ 2028ರ ಚುನಾವಣೆಗೂ ಮುಂಚೆ ತನ್ನ ಶಕ್ತಿಯನ್ನ JDS ಪ್ರದರ್ಶನ ಮಾಡಬೇಕಾಗಿದೆ. ಹಾಗಾಗಿ ಏಕಾಂಗಿ ಸ್ಪರ್ಧೆ ಮಾಡೋ ಬದಲು ಬಿಜೆಪಿ ಜೊತೆಗೆ ಸೇರಿ ಸ್ಪರ್ಧೆ ಮಾಡಿ ಗೆಲುವು ಸಾಧಿಸಿದ್ರೆ ತನ್ನ ಶಕ್ತಿಯೂ ಕೂಡ ಸಾಬೀತಾಗುತ್ತೆ ಅನ್ನುವಂಥದ್ದು JDSನ ಮುಂದಾಲೋಚನೆ. ಹಾಗಾಗಿ ಈ GBA ಚುನಾವಣೆಯನ್ನೇ ಟಾರ್ಗೆಟ್ ಮಾಡ್ಕೊಂಡಿರ್ತಕ್ಕಂಥ HD ಕುಮಾರಸ್ವಾಮಿ GBA ಎಲೆಕ್ಷನ್ ಮತ್ತು ಸ್ಥಳೀಯ ಸಂಸ್ಥೆ ಎಲೆಕ್ಷನ್ಗಳನ್ನು ಗೆಲ್ಲೋದ್ರ ಮೂಲಕ 2028ರ ಚುನಾವಣೆಗೆ ತನ್ನ ಶಕ್ತಿಯನ್ನ ಹೆಚ್ಚಿಸಿಕೊಳ್ಳಿಕ್ಕೆ ಈ ಒಂದು ಮೈತ್ರಿಯ ತಂತ್ರಗಾರಿಕೆ ಮಾಡ್ತಾ ಇದೆ ಅನ್ನುವಂತಹ ಒಂದು ಮಾತುಗಳು ಕೇಳಿ ಬರ್ತಾ ಇದೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಹೇಗೆ JDS ಮತ್ತೆ ಬಿಜೆಪಿಯ ಬೆನ್ನಿಗೆ ನಿಂತಿದೆ ಅನ್ನುವಂಥದ್ದು, ಯಾಕೆ ಅದರ ಹಿಂದೆ ಇರ್ತಕ್ಕಂಥ ಕಾರಣಗಳೇನು, ಒಳಸುಳಿಗಳೇನು, ಒಳಮರ್ಮಗಳೇನು ಅನ್ನುವಂಥ ಒಂದು ಮಾತನ್ನು ಹೇಳಿದ್ದೀನಿ. ಈಗ ಏನು ದೇವೇಗೌಡರ ಮಾತಿಗೆ HD ಕುಮಾರಸ್ವಾಮಿ ಉಲ್ಟಾ ಹೊಡೆದು ಇಲ್ಲಿಲ್ಲ, ನಾವು ನಮ್ಮ ಸ್ವಂತ ಬಲದ ಶಕ್ತಿ ಪ್ರದರ್ಶನ ಮಾಡಲ್ಲ, ಮೈತ್ರಿಗೆ ತಯಾರ್ ಅನ್ನುವಂಥ ಒಂದು ಘೋಷಣೆ ಮಾಡಿರೋರ ಹಿಂದೆ ಈಗ ಹಿರಿಯ ಒಂದು ಜನತಾ ಪರಿವಾರದ ಶಾಸಕ ಕೂಡ ಆಗಿರ್ತಕ್ಕಂಥ ಆಳಂದದ ಶಾಸಕ BR ಪಾಟೀಲ್ ಒಂದು ಮಾರ್ಮಿಕ ಮಾತನ್ನ ಹೇಳ್ತಿದ್ದಾರೆ. JDS ಪಕ್ಷದ ಅಸ್ತಿತ್ವ ಮತ್ತು ನಾಯಕತ್ವ ಮತ್ತು ಅವರ ತೀರ್ಮಾನದ ಕುರಿತಂತೆ ಅವ್ರು ಹೇಳ್ತಾರೆ, ಬಿಜೆಪಿ ಪ್ರಾದೇಶಿಕ ಪಕ್ಷಗಳನ್ನ ಮುಗಿಸ್ತಾನೆ ಬಂದಿದೆ. ಈ ತರದ ಹಲವಾರು ಇತಿಹಾಸಗಳು ಈಗಾಗಲೇ ದೇಶದಲ್ಲಿ ಇವೆ. ಇದಕ್ಕೆ ಅನೇಕ ಉದಾಹರಣೆಗಳು ಕೂಡ ಇರತಕ್ಕಂಥದ್ದು. ಆದರೂ ಕೂಡ HD ಕುಮಾರಸ್ವಾಮಿ JDS ಪಕ್ಷ ಅದ್ಯಾಕೆ ಬಿಜೆಪಿ ಬಲೆಗೆ ಬೀಳ್ತಾ ಇದೆಯೋ, ಅದ್ಯಾಕೆ ಬಲಿಯಾಗಲು ಹೊರಟಿದೆಯೋ ನನಗೆ ಗೊತ್ತಿಲ್ಲ ಅನ್ನುವಂಥ ಮಾತನ್ನ BR ಪಾಟೀಲ್ ಹೇಳ್ತಾ ಇದ್ದಾರೆ. ಇದು ಗೊತ್ತಿಲ್ಲ. ಈ ಒಂದು BR ಪಾಟೀಲ್ ರವರ ಪ್ರಶ್ನೆಗೆ JDS ನಾಯಕರೇ ಉತ್ತರ ಕೊಡಬೇಕಿದೆ. ಇದು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಷಯದೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಿಮ್ಮ ಫೋಕಸ್ ಟಿವಿ.